ಇದು ಶಾಪಗ್ರಸ್ತ ರಾಷ್ಟ್ರೀಯ ಹೆದ್ದಾರಿಯೋ ಏನು? 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದ್ದರೂ ಏನೂ ಮುಗಿದಿಲ್ಲ. ಧೂಳಿನಿಂದ ವಾಹನ ಸವಾರರು ಹೈರಾಣಾಗಿ ಹೋಗ್ತಿದ್ದಾರೆ. ಧೂಳ್ ಮಗ ಧೂಳ್, ಎಲ್ಲಿ ನೋಡಿದ್ರು ಧೂಳ್. ಕಿತ್ತೋದ್ ರಸ್ತೆಗೆ ಹೆಸರು ಇದುವೇ ನಮ್ಮ ಮಂಗಳೂರು ರೋಡ್. ಇದು ತಮಾಷೆ ಅನ್ಸಿದ್ರು ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಮಂಗಳೂರು NH 75 ಸಂಪೂರ್ಣ ಧೂಳುಮಯ. ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಯೋದು ಯಾವಾಗ? ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಅವ್ಯವಸ್ಥೆ ಕಣ್ರಿ. ಈ ರಾಷ್ಟ್ರೀಯ ಹೆದ್ದಾರಿಯ BC ರೋಡ್ನಿಂದ ಅಡ್ಡಹೊಳೆ ನಡುವೆ ಕಳೆದ 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ. ಆದರೆ ಇನ್ನೂ ಕೂಡ ಗುರಿ ಮುಟ್ಟುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆ ವಹಿಸಿಕೊಂಡ ಕಂಪನಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎನ್ನುವಂತಾಗಿದೆ. ನಿಧಾನಗತಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ರೋಸಿ ಹೋಗಿದ್ದಾರೆ. ಪ್ರತಿನಿತ್ಯ ಧೂಳಿನ ಮಧ್ಯೆ ಓಡಾಡುವಂತಾಗಿದೆ. ಈ ಧೂಳೆಲ್ಲ ಹೆವಿ ಆಗ್ತದೆ, ಬೈಕಲ್ಲಿ ಹೋಗೋರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಗುಂಡಿ ಎಲ್ಲ ಹೆವಿ ಇರ್ತದೆ. ಮತ್ತೆ ಈಗ ಅವರು ನೀರೆಲ್ಲ ಹಾಕ್ತಾರೆ ಧೂಳೆಲ್ಲ ಹೋಗ್ಲಿ ಅಂತ, ಗೊಚ್ಚೆ ಎಲ್ಲ ಮೈ ಮೇಲೆ ಆಡ್ತದೆ ಬೈಕಲ್ಲಿ ಹೋಗೋರಿಗೆ. ಮತ್ತೆ ಗುಂಡಿ ಎಲ್ಲ ಸಣ್ಣ ಸಣ್ಣ ಗುಂಡಿ ಇದ್ರೆ ಪರವಾಗಿಲ್ಲ, ತುಂಬಾ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಉಂಟು. ಮತ್ತೆ ಕೆಲಸ ತುಂಬಾ ಸ್ಲೋ ಮಾಡ್ತಿದ್ದಾರೆ. ತುಂಬಾ ವರ್ಷ ಆಯ್ತು, 2 ವರ್ಷ 3 ವರ್ಷದಿಂದ ನಾನು ಈ ರೂಟಲ್ಲಿ ಓಡಾಡ್ತಿದ್ದೇನೆ. ಅದು ಒಂಥರ ಹಿಂಸೆ ಆಗ್ತದೆ ಹೋಗ್ಲಿಕ್ಕೆಲ್ಲ. ಬಸ್ಸಲ್ಲೆಲ್ಲ ಹೋಗೋದಾದ್ರೆ ಹೆಂಗೋ ಆಗ್ತದೆ, ಬೈಕಲ್ಲಿ ಹೋಗೋದಾದ್ರೆ ಇಲ್ಲ ಕಾರಲ್ಲಿ ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತದೆ. ಇಡೀ ಕಾಮಗಾರಿಯಲ್ಲಿ ಅತಿ ಹೆಚ್ಚು ಜನ ತೊಂದರೆ ಅನುಭವಿಸುತ್ತಿರೋದೇ ಕಲ್ಲಡ್ಕ ಸುತ್ತಮುತ್ತ. ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳೇ ತುಂಬಿ ಹೋಗಿವೆ. ಬಿಸಿಲಿದ್ದರೆ ವಿಪರೀತ ಧೂಳು, ಮಳೆ ಇದ್ರೆ ಕೆಸರು ಇಡೀ ಊರನ್ನೇ ಮುಳುಗಿಸಿ ಬಿಡುತ್ತೆ. ಇಡೀ ದೇಶದಲ್ಲಿ ನಿಗದಿತ ಅವಧಿಗಿಂತ ಮೊದಲೇ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗುತ್ತಿವೆ. ಆದರೆ ಮಂಗಳೂರಿನ ಪಾಲಿಗೆ ಹೆದ್ದಾರಿಗಳೇ ನರಕವಾಗಿ ಪರಿಣಮಿಸಿರೋದು ಮಾತ್ರ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ಶಾಪಗ್ರಸ್ತ ರಾಷ್ಟ್ರೀಯ ಹೆದ್ದಾರಿಯೋ ಏನು? 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದ್ದರೂ ಏನೂ ಮುಗಿದಿಲ್ಲ. ಧೂಳಿನಿಂದ ವಾಹನ ಸವಾರರು ಹೈರಾಣಾಗಿ ಹೋಗ್ತಿದ್ದಾರೆ. ಧೂಳ್ ಮಗ ಧೂಳ್, ಎಲ್ಲಿ ನೋಡಿದ್ರು ಧೂಳ್. ಕಿತ್ತೋದ್ ರಸ್ತೆಗೆ ಹೆಸರು ಇದುವೇ ನಮ್ಮ ಮಂಗಳೂರು ರೋಡ್. ಇದು ತಮಾಷೆ ಅನ್ಸಿದ್ರು ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಮಂಗಳೂರು NH 75 ಸಂಪೂರ್ಣ ಧೂಳುಮಯ. ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಯೋದು ಯಾವಾಗ? ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಅವ್ಯವಸ್ಥೆ ಕಣ್ರಿ. ಈ ರಾಷ್ಟ್ರೀಯ ಹೆದ್ದಾರಿಯ BC ರೋಡ್ನಿಂದ ಅಡ್ಡಹೊಳೆ ನಡುವೆ ಕಳೆದ 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ. ಆದರೆ ಇನ್ನೂ ಕೂಡ ಗುರಿ ಮುಟ್ಟುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆ ವಹಿಸಿಕೊಂಡ ಕಂಪನಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎನ್ನುವಂತಾಗಿದೆ. ನಿಧಾನಗತಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ರೋಸಿ ಹೋಗಿದ್ದಾರೆ. ಪ್ರತಿನಿತ್ಯ ಧೂಳಿನ ಮಧ್ಯೆ ಓಡಾಡುವಂತಾಗಿದೆ. ಈ ಧೂಳೆಲ್ಲ ಹೆವಿ ಆಗ್ತದೆ, ಬೈಕಲ್ಲಿ ಹೋಗೋರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಗುಂಡಿ ಎಲ್ಲ ಹೆವಿ ಇರ್ತದೆ. ಮತ್ತೆ ಈಗ ಅವರು ನೀರೆಲ್ಲ ಹಾಕ್ತಾರೆ ಧೂಳೆಲ್ಲ ಹೋಗ್ಲಿ ಅಂತ, ಗೊಚ್ಚೆ ಎಲ್ಲ ಮೈ ಮೇಲೆ ಆಡ್ತದೆ ಬೈಕಲ್ಲಿ ಹೋಗೋರಿಗೆ. ಮತ್ತೆ ಗುಂಡಿ ಎಲ್ಲ ಸಣ್ಣ ಸಣ್ಣ ಗುಂಡಿ ಇದ್ರೆ ಪರವಾಗಿಲ್ಲ, ತುಂಬಾ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಉಂಟು. ಮತ್ತೆ ಕೆಲಸ ತುಂಬಾ ಸ್ಲೋ ಮಾಡ್ತಿದ್ದಾರೆ. ತುಂಬಾ ವರ್ಷ ಆಯ್ತು, 2 ವರ್ಷ 3 ವರ್ಷದಿಂದ ನಾನು ಈ ರೂಟಲ್ಲಿ ಓಡಾಡ್ತಿದ್ದೇನೆ. ಅದು ಒಂಥರ ಹಿಂಸೆ ಆಗ್ತದೆ ಹೋಗ್ಲಿಕ್ಕೆಲ್ಲ. ಬಸ್ಸಲ್ಲೆಲ್ಲ ಹೋಗೋದಾದ್ರೆ ಹೆಂಗೋ ಆಗ್ತದೆ, ಬೈಕಲ್ಲಿ ಹೋಗೋದಾದ್ರೆ ಇಲ್ಲ ಕಾರಲ್ಲಿ ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತದೆ. ಇಡೀ ಕಾಮಗಾರಿಯಲ್ಲಿ ಅತಿ ಹೆಚ್ಚು ಜನ ತೊಂದರೆ ಅನುಭವಿಸುತ್ತಿರೋದೇ ಕಲ್ಲಡ್ಕ ಸುತ್ತಮುತ್ತ. ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳೇ ತುಂಬಿ ಹೋಗಿವೆ. ಬಿಸಿಲಿದ್ದರೆ ವಿಪರೀತ ಧೂಳು, ಮಳೆ ಇದ್ರೆ ಕೆಸರು ಇಡೀ ಊರನ್ನೇ ಮುಳುಗಿಸಿ ಬಿಡುತ್ತೆ. ಇಡೀ ದೇಶದಲ್ಲಿ ನಿಗದಿತ ಅವಧಿಗಿಂತ ಮೊದಲೇ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗುತ್ತಿವೆ. ಆದರೆ ಮಂಗಳೂರಿನ ಪಾಲಿಗೆ ಹೆದ್ದಾರಿಗಳೇ ನರಕವಾಗಿ ಪರಿಣಮಿಸಿರೋದು ಮಾತ್ರ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ಶಾಪಗ್ರಸ್ತ ರಾಷ್ಟ್ರೀಯ ಹೆದ್ದಾರಿಯೋ ಏನು? 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದ್ದರೂ ಏನೂ ಮುಗಿದಿಲ್ಲ. ಧೂಳಿನಿಂದ ವಾಹನ ಸವಾರರು ಹೈರಾಣಾಗಿ ಹೋಗ್ತಿದ್ದಾರೆ. ಧೂಳ್ ಮಗ ಧೂಳ್, ಎಲ್ಲಿ ನೋಡಿದ್ರು ಧೂಳ್. ಕಿತ್ತೋದ್ ರಸ್ತೆಗೆ ಹೆಸರು ಇದುವೇ ನಮ್ಮ ಮಂಗಳೂರು ರೋಡ್.
ಇದು ತಮಾಷೆ ಅನಿಸಿದ್ರು ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಮಂಗಳೂರು NH75 ಸಂಪೂರ್ಣ ಧೂಳುಮಯ. ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಯೋದು ಯಾವಾಗ? ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಅವ್ಯವಸ್ಥೆ ಕಣ್ರಿ. ಈ ರಾಷ್ಟ್ರೀಯ ಹೆದ್ದಾರಿಯ BC ರೋಡ್ನಿಂದ ಅಡ್ಡಹೊಳೆ ನಡುವೆ ಕಳೆದ 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ. ಆದರೆ ಇನ್ನೂ ಕೂಡ ಗುರಿ ಮುಟ್ಟುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆ ವಹಿಸಿಕೊಂಡ ಕಂಪನಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎನ್ನುವಂತಾಗಿದೆ. ನಿಧಾನಗತಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ರೋಸಿ ಹೋಗಿದ್ದಾರೆ. ಪ್ರತಿನಿತ್ಯ ಧೂಳಿನ ಮಧ್ಯೆ ಓಡಾಡುವಂತಾಗಿದೆ. ಈ ಧೂಳೆಲ್ಲ ಹೆವಿ ಆಗ್ತದೆ, ಬೈಕಲ್ಲಿ ಹೋಗೋರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಗುಂಡಿ ಎಲ್ಲ ಹೆವಿ ಇರ್ತದೆ. ಮತ್ತೆ ಈಗ ಅವರು ನೀರೆಲ್ಲ ಹಾಕ್ತಾರೆ ಧೂಳೆಲ್ಲ ಹೋಗ್ಲಿ ಅಂತ, ಗೊಚ್ಚೆ ಎಲ್ಲ ಮೈ ಮೇಲೆ ಆಡ್ತದೆ ಬೈಕಲ್ಲಿ ಹೋಗೋರಿಗೆ. ಮತ್ತೆ ಗುಂಡಿ ಎಲ್ಲ ಸಣ್ಣ ಸಣ್ಣ ಗುಂಡಿ ಇದ್ರೆ ಪರವಾಗಿಲ್ಲ, ತುಂಬಾ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಉಂಟು. ಮತ್ತೆ ಕೆಲಸ ತುಂಬಾ ಸ್ಲೋ ಮಾಡ್ತಿದ್ದಾರೆ. ತುಂಬಾ ವರ್ಷ ಆಯ್ತು, 2 ವರ್ಷ 3 ವರ್ಷದಿಂದ ನಾನು ಈ ರೂಟಲ್ಲಿ ಓಡಾಡ್ತಿದ್ದೇನೆ. ಅದು ಒಂಥರ ಹಿಂಸೆ ಆಗ್ತದೆ ಹೋಗ್ಲಿಕ್ಕೆಲ್ಲ. ಬಸ್ಸಲ್ಲೆಲ್ಲ ಹೋಗೋದಾದ್ರೆ ಹೆಂಗೋ ಆಗ್ತದೆ, ಬೈಕಲ್ಲಿ ಹೋಗೋದಾದ್ರೆ ಇಲ್ಲ ಕಾರಲ್ಲಿ ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತದೆ. ಇಡೀ ಕಾಮಗಾರಿಯಲ್ಲಿ ಅತಿ ಹೆಚ್ಚು ಜನ ತೊಂದರೆ ಅನುಭವಿಸುತ್ತಿರೋದೇ ಕಲ್ಲಡ್ಕ ಸುತ್ತಮುತ್ತ. ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳೇ ತುಂಬಿ ಹೋಗಿವೆ. ಬಿಸಿಲಿದ್ದರೆ ವಿಪರೀತ ಧೂಳು, ಮಳೆ ಇದ್ರೆ ಕೆಸರು ಇಡೀ ಊರನ್ನೇ ಮುಳುಗಿಸಿ ಬಿಡುತ್ತೆ. ಇಡೀ ದೇಶದಲ್ಲಿ ನಿಗದಿತ ಅವಧಿಗಿಂತ ಮೊದಲೇ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗುತ್ತಿವೆ. ಆದರೆ ಮಂಗಳೂರಿನ ಪಾಲಿಗೆ ಹೆದ್ದಾರಿಗಳೇ ನರಕವಾಗಿ ಪರಿಣಮಿಸಿರೋದು ಮಾತ್ರ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದು ಶಾಪಗ್ರಸ್ತ ರಾಷ್ಟ್ರೀಯ ಹೆದ್ದಾರಿಯೋ ಏನು? 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದ್ದರೂ ಏನೂ ಮುಗಿದಿಲ್ಲ. ಧೂಳಿನಿಂದ ವಾಹನ ಸವಾರರು ಹೈರಾಣಾಗಿ ಹೋಗ್ತಿದ್ದಾರೆ. ಧೂಳ್ ಮಗ ಧೂಳ್, ಎಲ್ಲಿ ನೋಡಿದ್ರು ಧೂಳ್. ಕಿತ್ತೋದ್ ರಸ್ತೆಗೆ ಹೆಸರು ಇದುವೇ ನಮ್ಮ ಮಂಗಳೂರು ರೋಡ್. ಇದು ತಮಾಷೆ ಅನಿಸಿದ್ರು ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಮಂಗಳೂರು NH75 ಸಂಪೂರ್ಣ ಧೂಳುಮಯ. ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಯೋದು ಯಾವಾಗ? ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಅವ್ಯವಸ್ಥೆ ಕಣ್ರಿ. ಈ ರಾಷ್ಟ್ರೀಯ ಹೆದ್ದಾರಿಯ BC ರೋಡ್ನಿಂದ ಅಡ್ಡಹೊಳೆ ನಡುವೆ ಕಳೆದ 7 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ. ಆದರೆ ಇನ್ನೂ ಕೂಡ ಗುರಿ ಮುಟ್ಟುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆ ವಹಿಸಿಕೊಂಡ ಕಂಪನಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎನ್ನುವಂತಾಗಿದೆ. ನಿಧಾನಗತಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ರೋಸಿ ಹೋಗಿದ್ದಾರೆ. ಪ್ರತಿನಿತ್ಯ ಧೂಳಿನ ಮಧ್ಯೆ ಓಡಾಡುವಂತಾಗಿದೆ. ಈ ಧೂಳೆಲ್ಲ ಹೆವಿ ಆಗ್ತದೆ, ಬೈಕಲ್ಲಿ ಹೋಗೋರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಗುಂಡಿ ಎಲ್ಲ ಹೆವಿ ಇರ್ತದೆ. ಮತ್ತೆ ಈಗ ಅವರು ನೀರೆಲ್ಲ ಹಾಕ್ತಾರೆ ಧೂಳೆಲ್ಲ ಹೋಗ್ಲಿ ಅಂತ, ಗೊಚ್ಚೆ ಎಲ್ಲ ಮೈ ಮೇಲೆ ಆಡ್ತದೆ ಬೈಕಲ್ಲಿ ಹೋಗೋರಿಗೆ. ಮತ್ತೆ ಗುಂಡಿ ಎಲ್ಲ ಸಣ್ಣ ಸಣ್ಣ ಗುಂಡಿ ಇದ್ರೆ ಪರವಾಗಿಲ್ಲ, ತುಂಬಾ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಉಂಟು. ಮತ್ತೆ ಕೆಲಸ ತುಂಬಾ ಸ್ಲೋ ಮಾಡ್ತಿದ್ದಾರೆ. ತುಂಬಾ ವರ್ಷ ಆಯ್ತು, 2 ವರ್ಷ 3 ವರ್ಷದಿಂದ ನಾನು ಈ ರೂಟಲ್ಲಿ ಓಡಾಡ್ತಿದ್ದೇನೆ. ಅದು ಒಂಥರ ಹಿಂಸೆ ಆಗ್ತದೆ ಹೋಗ್ಲಿಕ್ಕೆಲ್ಲ. ಬಸ್ಸಲ್ಲೆಲ್ಲ ಹೋಗೋದಾದ್ರೆ ಹೆಂಗೋ ಆಗ್ತದೆ, ಬೈಕಲ್ಲಿ ಹೋಗೋದಾದ್ರೆ ಇಲ್ಲ ಕಾರಲ್ಲಿ ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತದೆ. ಇಡೀ ಕಾಮಗಾರಿಯಲ್ಲಿ ಅತಿ ಹೆಚ್ಚು ಜನ ತೊಂದರೆ ಅನುಭವಿಸುತ್ತಿರೋದೇ ಕಲ್ಲಡ್ಕ ಸುತ್ತಮುತ್ತ. ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳೇ ತುಂಬಿ ಹೋಗಿವೆ. ಬಿಸಿಲಿದ್ದರೆ ವಿಪರೀತ ಧೂಳು, ಮಳೆ ಇದ್ರೆ ಕೆಸರು ಇಡೀ ಊರನ್ನೇ ಮುಳುಗಿಸಿ ಬಿಡುತ್ತೆ. ಇಡೀ ದೇಶದಲ್ಲಿ ನಿಗದಿತ ಅವಧಿಗಿಂತ ಮೊದಲೇ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗುತ್ತಿವೆ. ಆದರೆ ಮಂಗಳೂರಿನ ಪಾಲಿಗೆ ಹೆದ್ದಾರಿಗಳೇ ನರಕವಾಗಿ ಪರಿಣಮಿಸಿರೋದು ಮಾತ್ರ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.